ಪವಿತ್ರವಾದ ಹೋಲಿ ಟೈಮ್ ನಿಮ್ಗೆ ಫ್ರೈಡೇ ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ ನಾವು. ನಮ್ಮದೆಲ್ಲ ಭಾಳ ಚೆಂದಾಗಿ ನಡೀತೈತೆ. ಈಗ ನಾನು ಮತ್ತು ಲಾಲ್ ಸಾಬು ನಮ್ಮ ಶೈನ್ ಶಾ ನಗರ KG ಮಾಲ್ ನಮ್ಮದು ಮುಸ್ಲಿಮ್ಸ್ ಎಷ್ಟು ಏರಿಯಾ ಇದೆ ಈದ್ಗಾ ಇಲ್ಲಿಗೆಲ್ಲ ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಇದೆ. ನಾವೇ ಬರ್ತಾ ಇರ್ತೀವಿ. ನೀವು ನೋಡಿರ್ಬೋದು, ನಾವು ಡೈಲಿ ರೋಡ್ಸ್ ಮಾಡ್ತಾ ಇರ್ತೀವಿ. ನಾನು ಲಾಲ್ ಸಾಬು ನಾನೀಗ 6 ತಿಂಗಳಿಂದ ಮಾಡ್ತಾಯಿದ್ದೀನಿ. ನನಗೆ ರೋಮಾಂಚನ ಆಗುತ್ತೆ ಇನ್ಶಾಲ್ಲ. ಏನು ಪ್ರಾಬ್ಲಮ್ ಏನಿಲ್ಲ, ಏನೂ ಸಮಸ್ಯೆ ಇಲ್ಲ, ಭಾಳ ಚೆಂದಾಗಿ ನಡೀತೈತೆ. ಅದರಲ್ಲೂ ನಿಮ್ಮಿಂದ ರಿಕ್ವೆಸ್ಟ್ ಏನು ನಮ್ಮದು ಅಂತ ಅಂದರೆ, ಈ ವಿಸ್ಪಿಟ್ ಆಡೋದು ನಾವೆಲ್ಲ ಒಳ್ಳೆಯರಿದ್ದೇವೆ. ಈ ಚಿಕ್ಕ ಮಕ್ಳು ಇರ್ತಾರೆ ಕೆಲವರು, ವಿಸ್ಪಿಟ್ ಆಡೋದು ಮತ್ತು ಗಾಂಜಾ ಇದೆಲ್ಲ ಸ್ವಲ್ಪ ಜಾಸ್ತಿ ಅಂತ ಇರ್ತಾರೆ. ಅಂಥದ್ದು ಕಂಡ್ರೆ ನೀವು ಹೇಳಿದ್ರೆ ಕೇಳೋದಿಲ್ಲ ಅವ್ರ ಮಾತು. ಹುಡುಗರು ನೀವು ಹೇಳಿದ್ರೆ ಮಾತು ಕೇಳೋದಿಲ್ಲ. ದೊಡ್ಡವ್ರು ಹೇಳಿದ್ರೆ ಕೇಳ್ತಾರೆ, ಇವರು ನೀವೆಲ್ಲ ಹೇಳಿದ್ರೆ ಕೇಳೋದಿಲ್ಲ. ಅದಕ್ಕೆ ನಮಗೆ ಸ್ವಲ್ಪ ಹೇಳಿದರೆ, ಫೋನ್ ಮಾಡಿದರೆ ಇವ್ರ ನಂಬರ್ ಎಲ್ಲರ ಹತ್ರ ಇರ್ತದೆ, ನನ್ನ ನಂಬರು ಇರ್ತದೆ. ಹೇಳಿದರೆ ಬಂದು ನಾವು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ನಮಗೆ ತೊಂದರೆ ಏನು ಕೊಡೋದಿಲ್ಲ. ಮತ್ತೆ ಆಗಬಾರ್ದು, ಕಂಟಿನ್ಯೂ ಆಗಬಾರ್ದು ಅಲ್ವಾ. ಮಕ್ಕಳೆಲ್ಲ ಚೆನ್ನಾಗಿ ಸಂಪಾದನೆ ಮಾಡಿದ ಮನೆಗೆ ತಗೊಂಡು ಬರ್ಬೇಕಲ್ವಾ. इंशाल्लाह मुझे बहुत खुश हो रहा है. आप इतना जगह अच्छा जगह उठने के मुझे खड़ा कर दिया. ನೀವೆಲ್ಲ ಒಳ್ಳೆಯವರು, ನಮ್ದೇನು ಸಮಸ್ಯೆ ಏನಿಲ್ಲ. ಪ್ರಾಬ್ಲಮ್ ಕುछ भी हमारा प्रॉब्लम नहीं है. सही सलामत चल रहा है. ಸರ್, ಇದು ನೀವು ಯುವಕರಿಗೆ ಏನು ಮೆಸೇಜ್ ಕೊಡ್ತೀರಾ? ದಯವಿಟ್ಟು ಯುವಕರಿಗೆ ಸಾರ್ ಕೇಳ್ತಿದ್ದಾರೆ, ಏನು ಯೂತ್ಗೆ ಹುಡುಗರಿಗೆ ಸ್ಪೆಷಲ್ ಏನು ಮೆಸೇಜ್ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಎಲ್ಲರೂ ತಂದೆ ತಾಯಿನೂ ಈಗ ಇಷ್ಟಪಡೋದು ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು. ಅಂದರೆ ಎಲ್ಲರೂ ಆಫೀಸರೇ ಆಗಬೇಕು ಅಂತೇನಿಲ್ಲ. ಯಾವುದೇ ಕೆಲಸ ಮಾಡಿದ್ರು ಚೆಂದಾಗಿ ಮಾಡಬೇಕು. ಕೆಲಸ ಮನೆಗೆ ಬರಬೇಕು, ಅದ್ರಲ್ಲಿ ಸಾಧ್ಯವಾದಷ್ಟು ದುಡ್ಡು ಕೊಡಬೇಕು. ಅವ್ರು ಸ್ವಲ್ಪ ಖರ್ಚಿಗೆ ಇಟ್ಕೊಳ್ಳಿ. ಒಳ್ಳೆ ಮಕ್ಕಳಾಗಿದ್ದರೆ ಸಾಕು ಅಂತ ಇಷ್ಟಪಡ್ತಾರೆ ಪ್ರತಿಯೊಬ್ಬರು ತಂದೆ ತಾಯಿ ಅಲ್ವಾ. ನಮ್ಮ ಮಕ್ಕಳು ಒಳ್ಳೆಯವರಾಗಿರಬೇಕು ಅಂತ. ಸೊ ಅದರಿಂದ ನಮ್ಮಲ್ಲಿ ನಂದು ರಿಕ್ವೆಸ್ಟ್ ಏನು ಅಂತ ಅಂದರೆ, ಯುವಕರು ಈ ವೀಲಿಂಗು ಸ್ಪೆಷಲಿ ಬೇಜಾರು ಮಾಡ್ಕೊಳ್ಳಿ. ನಮ್ಮ ಮುಸ್ಲಿಮ್ಸ್ ಹುಡುಗರು ಬಾಯ್ಸ್ ಎಲ್ಲ ಮಕ್ಕಳು ವೀಲಿಂಗು ಮತ್ತು ಡಾಕ್ಯುಮೆಂಟ್ಸು, ವೆಹಿಕಲ್ಸ್ದು ಎಲ್ಲ ಹುಡುಗರು ಎಲ್ಲ ಗಾಡಿ ಓಡಿಸೋರ್ತಾರೆ. ನಾವು ಯಾರಿಗೂ ತೊಂದರೆ ಕೊಡೋದಿಲ್ಲ. ಅದು ಸ್ವಲ್ಪ ಡಾಕ್ಯುಮೆಂಟ್ಸು, ನಾವು ಹೆಲ್ಮೆಟ್ ಹಾಕೊಳ್ಳಿ ಅಂತಲೂ ಕಂಪಲ್ಸರಿ ಮಾಡೋದಿಲ್ಲ. ಆದರೂ ಹೆಲ್ಮೆಟ್ಟು ಸ್ಪೀಡಾಗಿ ಓಡಿಸ್ತಾರೆ. ಮತ್ತು ಡಾಕ್ಯುಮೆಂಟ್ಸು, ಟೂ ವೀಲರ್ದು ಗಾಡಿಗಳದ್ದು ಡಾಕ್ಯುಮೆಂಟ್ಸ್ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಇಟ್ಕೊಂಡು ಸ್ವಲ್ಪ ನಿಧಾನವಾಗಿ ಓಡಿಸೋದು, ಆಕ್ಸಿಡೆಂಟ್ಗಳಾಗ್ದಾಗೆ. ವೀಲಿಗಂತೂ ಮಾಡಲೇಬೇಡಿ. ನೀವು ನಮ್ಮ ಪ್ರಾಣ ಏನೋ ದೇವರು ಒಬ್ಬರು ಅಲ್ಲ ಒಂದು ಜೀವ ಕೊಟ್ಟಿದ್ದಾರೆ, ಅದ್ರ ಜೊತೆ ನಾವು ಫೈಟ್ ಮಾಡಿದಾಗೆ, ಸರ್ಸಾಡ್ದಾಗೆ ದಯವಿಟ್ಟು ಅದು ಮಾಡಬೇಡಿ. ಗಾಂಜಾ ಯಾರು ತೆಗೆದುಕೋ, ವಿಶೇಷವಾಗಿ ಗಾಂಜಾನೇ. ಗಾಂಜಾದ ಸ್ವಲ್ಪ ಜಾಸ್ತಿ ಕಂಪ್ಲೀಟ್ ಗಾಂಜಾ ಅಲ್ಲಿ ಕುಳಿತಿದ್ದಾರೆ, ಇಲ್ಲಿ ಕುಳಿತಿದ್ದಾರೆ ಅಂತ ಇಸ್ಪಿಟೇನು ಆಡೋದಿಲ್ಲ. ಸುಮ್ಮನೆ ಹೇಳ್ಬಾರ್ದು. ಇಸ್ಪಿಟ್ ಆಡಬೇಡಿ ಅಂತ ನಾವು ಹೇಳ್ತೀವಿ ಅಷ್ಟೇ. ಎಲ್ಲೂ ಇಸ್ಪಿಟ್ ಆಡೋರಂತೂ ನಾವೆಲ್ಲೂ ನೋಡಿಲ್ಲ. ಈ ನಾನು ಲಾಲು ನೈಟ್ ರೌಂಡ್ಸ್ ಮಾಡ್ತೀವಿ ಈವ್ನಿಂಗೆಲ್ಲ, ಅಲ್ಲೇ ಕುಳಿತುಕೊಳ್ತಾರೆ 8-10 ಜನ ಇದೆಲ್ಲ ಮಾಡ್ತಾ. ನಮ್ಗೇನು ಅನ್ನಿಸ್ತದೆ ಅಂದರೆ ಅವರು ಈಗ ಗಾಂಜಾನೇ ತೆಗೆದುಕೊಳ್ತಾ ಇದ್ದಾರೆ ಅನ್ನಿಸ್ತದೆ. ನಾವು ಓಡಿಸೋದು ಮತ್ತು ಅವ್ರು ಬೀಳೋದು ಇದೆಲ್ಲ ಆಗಬಾರ್ದು ಅಲ್ವಾ. ನೆಮ್ಮದಿಯಾಗಿ ಜೀವನ ಮಾಡಬೇಕು. ಅದರಿಂದ ನಮ್ಮದೊಂದು ರಿಕ್ವೆಸ್ಟು, ಸ್ಪೆಷಲ್ ಯೂತ್ ನೀವೆಲ್ಲ ಒಳ್ಳೆಯವರಿದ್ದೀರಾ. ನಾವು ಯಾರು ನೀವೆಲ್ಲ ನಮಗೆ ತೊಂದರೆ ಕೊಡೋದಿಲ್ಲ. ಏನಿದ್ರು ಓಡ್ಬೋದು, ನೀವು ಸಹಕರಿಸ್ತೀರಾ. ನಾವೆಲ್ಲ ಹೌದು ಸರ್ ಬನ್ನಿ ಸರ್, ಏನಿದೆ ಸರ್ ಏನು ಅಂತೇಳಿ ಕೇಳ್ತೀರಾ, ಹೇಳ್ತೀರಾ. ಹುಡುಗರು ಸುಮ್ಮನೆ ನಮ್ಮನ್ನು ಕಟ್ಟರೆ ದಪ್ಪ ಓಡ್ತಾರೆ. ಈ ಒಳ್ಳೆಯವರಿದ್ದರೆ ಓಡೋದೇ ಬೇಕಿಲ್ಲ. ಸರ್ ನಾವು ಕುಳಿತಿದ್ದೇವೆ ಸರ್, ಹೋಗ್ತಿದ್ದೀವಿ ಸರ್ ಅಂತ ಹೇಳ್ಬೋದು ಅಲ್ವಾ. ಅದರಿಂದ ದಯಮಾಡಿ ನಮ್ಮದು ಮೇಯ್ನ್ ಒಂದೇ ಒಂದು ಕಾನ್ಸೆಪ್ಟು, ಎಲ್ಲ ಓಕೆ ಇದೆ. ಒಂದು ವೀಲಿಂಗು, ಇನ್ನೊಂದು ಗಾಂಜಾ. ದಯಮಾಡಿ ಗಾಂಜಾನ ಆದಷ್ಟು ಸೊಲ್ಯೂಷನು ಗಾಂಜಾ ನೋಡಿ ನಮ್ಮ ಲಾಲು ಹೇಳ್ತಿದ್ದಾರೆ. ಸೊಲ್ಯೂಷನು ಗಾಂಜಾ ಮತ್ತು ಬಟ್ಟೆಗೆ ಹಾಕೊಂಡು ಹುಡುಗರು ಇಟ್ಕೊಂಡು ಏರಿಯಾದಲ್ಲಿ ಎಲ್ಲೋ ಕಟ್ಟಡಗಳು ಇರ್ತಾವಲ್ಲ, ಹೊರಗಡೆ ಕುತ್ಕೊಂಡು ಬಿಡ್ತಾ ಇರ್ತಾರೆ. ಹಳೆ ಮನೆಗಳೆಲ್ಲ ಅವರು ಯಾರೋ ವಿಡಿಯೋ ಮಾಡ್ತಾರೆ, ಮುಸ್ಲಿಮ್ಸ್ ಅವರು ಕೂಡ ವಿಡಿಯೋ ಮಾಡ್ತಾರೆ. ಯಾಕಂದರೆ ಅವ್ರು ಮಾಡೋದು ಕೆಟ್ಟದ್ದೇ. ಈ ರಷ್ಯಾದಲ್ಲಿ ಇದ್ಬಿಟ್ರೆ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಅದ್ರ ಬಗ್ಗೆ ಗಮನ ಇರಲ್ಲ. ದಯವಿಟ್ಟು ಅಂಥವ್ರನ್ನ ಸ್ವಲ್ಪ ನಮ್ಮ ಗಮನಕ್ಕಾಗಿ ಬನ್ನಿ. ಇಲ್ಲ ದೊಡ್ಡವ್ರ ಮೂಲಕನಾದ್ರು ನೀವು ಜಮಾದಲ್ಲೆಲ್ಲ ಹೇಳ್ತೀರಾ, ಒಳ್ಳೇದು ಹೇಳಿ, ಅದಷ್ಟು ಹೇಳ್ತೀರಾ. ಆದರೂ ಕೆಲವ್ರು ಮಾತು ಕೇಳಲಿಲ್ಲ ಅಂತ ಅಂದರೆ ನಮಗೆ ಹೇಳಿದ್ರೆ ಸ್ವಲ್ಪ ನಾವು ಬಂದರೆ ಎಲ್ಲ ಇದು ಮಾಡಿ ನೋಡಿ, ಅದು ವಿಡಿಯೋ ಎಲ್ಲ ಮಾಡಿ ಕಳಿಸಿದ್ದಾರೆ, ಹುಡುಗರೇ ಮಾಡಿ ಕಳಿಸಿರೋದು. ಅದರಿಂದ ದಯಮಾಡಿ ಸ್ವಲ್ಪ ಅದನ್ನು ಗಾಂಜಾ ಮತ್ತು ಸೊಲ್ಯೂಷನ್ನು ಇಂಜೆಕ್ಷನ್ನು ಅದೆಲ್ಲ ನೋಡಿ ಮಕ್ಕಳೆಲ್ಲ ಲೈಫ್ ಹಾಳು ಮಾಡ್ಕೊಳ್ತಾರೆ. ಬೇಜಾರು ಮಾಡ್ಕೊಂಡು ಹುಚ್ಚರೇ ಆಗಿಬಿಡ್ತಾರೆ. ಅದ್ರ ಜಾಸ್ತಿ ಅದ್ರ ಹಿಂದೆ ಬಿದ್ದುಬಿಟ್ರೆ ಮಕ್ಕಳು ಸೊಲ್ಯೂಷನ್ನು ಗಾಂಜಾ ಅದೇನು ಇಂಜೆಕ್ಷನ್ನು ಅದಕ್ಕೆಲ್ಲ ಬಲಿ ಇದು ಅಡಿಕ್ಟ್ ಆಗಿಬಿಟ್ರೆ ಹುಚ್ಚರೇ ಆಗಿಬಿಡ್ತಾರೆ ಸರ್ ಮಕ್ಕಳು. ದಯವಿಟ್ಟು ನಮ್ಮ ಮಕ್ಕಳೆಲ್ಲ ಒಳ್ಳೇದಾಗಿರ್ಬೇಕು ಅಂತ ನಮಗೆಲ್ಲ ಆಸೆ ಅಲ್ವಾ. ಚೆನ್ನಾಗಬೇಕು, ಒಳ್ಳೇದಾಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮೊಮ್ಮಕ್ಕಳಾಗಬೇಕು, ಅದೆಲ್ಲ ಆಗಬೇಕು ಅಂದರೆ ಒಳ್ಳೆಯವರಾಗಿರಬೇಕು ಅಲ್ವಾ. ಅದನ್ನು ದಯಮಾಡಿ ನನಗೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರೂ ತುಂಬ ಥ್ಯಾಂಕ್ಸು. ನಾನೇನು ಡಿಸ್ಟರ್ಬ್ ಮಾಡಿದರೆ ಕ್ಷಮಿಸ್ಬಿಡಿ. ಆಮೇಲೆ ಬಡ್ಡಿ ವ್ಯವಹಾರ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಕಂಡಾಗೆ ಅವ್ರು ಹೇಳ್ತಿದ್ದಾರೆ, ನಮ್ಮ ಲಾಲು ಬಡ್ಡಿ ವ್ಯವಹಾರದ್ದು ಸ್ವಲ್ಪ ಹೇಳಿ ಅಂತ. ನಾವು ನೋಡಿದ ಮಟ್ಟಿಗೆ ನಮ್ಮ ಶೈನ್ ಶಾ ನಗರ KG ಮಾಲ್ ಯಾವುದೂ ಇಲ್ಲ ಬಡ್ಡಿ ವ್ಯವಹಾರದ್ದು. ಅಕಸ್ಮಾತ್ ಬಡ್ಡಿ ಕೊಟ್ಟು ತೆಗೆದುಕೋಬೇಕಾದ್ರೆ ಕಿರುಕುಳ ಕೊಡ್ತಾರೆ. ಮನೆಗೆ ಹೋಗಿ
ಅವರು ಸತ್ತು ಏನು ಹೆಚ್ಚು ಕಡಿಮೆ ಮಾಡ್ಕೊಳ್ತಾರೆ ಅಂತಲ್ಲ ಅದನ್ನ ಹೇಳ್ತಿದ್ದಾರೆ. ನಾನು ನೋಡಿದ ಮಟ್ಟಿಗೆ ನಮ್ಮ ಮುಸ್ಲಿಮ್ಸ್ ಏರಿಯಾದಲ್ಲಿ ಅದು ಯಾವುದೂ ಇಲ್ಲ 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 ಅದು ಇಲ್ಲ ಮಾಡೋದಿಲ್ಲ, ಅದು ನಿಮಗೆ ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದೌದು ಸರ್ ಮೆಡಿಕಲಲ್ಲಿ ಸರ್ ಮೆಡಿಕಲಲ್ಲೆಲ್ಲ ಟ್ಯಾಬ್ಲೆಟ್ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರಲ್ಲ, ಅದಕ್ಕೆ ನೀವು ಅವಾಯ್ಡ್ ಮಾಡಬೇಕು. ಹೌದು ಸರ್, ಎಸ್ ಸರ್. ನೋಡಿ ಸರ್ ಹೇಳ್ತಿದ್ದಾರೆ ಮೆಡಿಕಲ್ಸ್ ಅಲ್ಲಿ ಇದು ಟ್ಯಾಬ್ಲೆಟ್ಸು ಮತ್ತಿನ್ನು ಮೆಡಿಕಲ್ ಅದರಲ್ಲಿ ಸ್ಟೋರ್ ಅಲ್ಲಿ ಅಲ್ವಾ ಸರ್ ಮಕ್ಕಳು ಸರ್ ಅದು ಮೆಡಿಕಲ್ ಸ್ಟೋರ್ ಅಲ್ಲೇ ಮಾರ್ತಾರೆ ಅಂತ ಹೇಳ್ತಿದ್ದಾರೆ ಸರ್. ಅದು ನಮ್ಗೆ ಆಕ್ಚುಲಿ ಅಷ್ಟು ಐಡಿಯಾ ಇರಲಿಲ್ಲ. ಸರ್ ಹೇಳ್ತಾ ಇದ್ದಾರೆ ನೋಡಿ, ಅದರಿಂದ ದಯಮಾಡಿ ಮೆಡಿಕಲ್ ಸ್ಟೋರ್ಸು ಈಗ ನಿಮ್ಮ ಲಿಮಿಟ್ಸ್ ಇರೋದನ್ನ ನಾವು ಬಂದು ಎಲ್ಲ ನೋಡಿ ಇದು ಮಾಡೋದಕ್ಕೆ ನೀವೆಲ್ಲ ದೊಡ್ಡವ್ರು ಹೋದ್ರೆ ಅವರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಲ್ವಾ. ನೀವು ಆರ್ಡರ್ ಮಾಡಿದ್ರೆ ಕಾನೂನಿಗಿಂತ ದೊಡ್ಡದು ನಿಮ್ಮದು. ಜಮಾತಲ್ಲಿ ಹೇಳಿದ್ರೆ ನೀವೆಲ್ಲ ಹೇಳಿದ್ರೆ ಸರ್ ಸ್ವಾಮಿ ಅಲ್ವಾ, ನೀವೆಲ್ಲ ಹೇಳಿದ್ರೆ ನಿಮ್ಮದು ಕಾನೂನಿಗಿಂತ ದೊಡ್ಡದು ನಿಮ್ದು ಹೇಳಿದ್ರೆ. ಅದೇ ದಯಮಾಡಿ ಅದೆಲ್ಲ ನೀವೇ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ನಾವು ಹೋಗೋದು ಯೂನಿಫಾರ್ಮಲ್ಲಿ ನೋಡೋದು ಅವ್ರ ಅಂಗಡಿಗೆ ಮತ್ತೆ ಭಾಳ ನಾನು 6-7 ತಿಂಗಳಿಂದ ನಮ್ಮ ಲಾಲ್ ಸಾಬ್ ಜೊತೆಲಿ ನಾನು ರೌಂಡ್ಸ್ ಮಾಡ್ತಿದ್ದೀನಿ. ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಡೋಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸು, ಧನ್ಯವಾದಗಳು. ಈ ಸ್ಥಳದಲ್ಲಿ ನಾನು ನಿಲ್ಲಿಸಿದ್ರಿ. ಥ್ಯಾಂಕ್ ಯು.